ಈವರೆಗೂ ಕೂಡ ಹೊಸ ಮೂವಿ ಅಪ್ಡೇಟ್ ಜೊತೆ ನಿಮ್ಗೋಸ್ಕರ ರೋಚಕಮಯ ಆಗಿರುವಂತ ಹೊಸ ಅಪ್ಡೇಟ್ಗಳನ್ನ ತಗೊಂಡ್ ಬಂದಿದ್ದೀನಿ. ಶುರು ಮಾಡೋಣ. ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ರೆಡಿ ಆಗ್ತಾ ಇದೆ. ರಾಜ್ ಬಿ ಶೆಟ್ಟಿ ಮತ್ತೆ ತಮಿಳಲ್ಲಿ ವಿಲನ್ ರೋಲ್. ಟಾಕ್ಸಿಕ್ ಸಿನಿಮಾದ VFX ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. KD ಸಿನಿಮಾದಲ್ಲಿ ನೋರಾ ಐಟಮ್ ಸಾಂಗ್. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲಾ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ ವರ್ಗು ನೋಡಿ. ಶುರು ಮಾಡೋಣಾಗಿದ್ರೆ ಮೊದಲನೇದಾಗಿ ಚಿತ್ತಾರ ಸ್ಟಾರ್ ಅವಾರ್ಡ್ ಫಂಕ್ಷನ್ 2024 ಅಲ್ಲಿ ಡಾಲಿ ಧನಂಜಯ್ ಅವರಿಗೆ ಯೂತ್ ಐಕಾನ್ ಅವಾರ್ಡ್ ಸಿಕ್ಬಿಟ್ಟಿದೆ. ಇವ್ರು ಯೂತ್ ಏನೇ ಅಲ್ವಾ, ಸೊ ಕಂಗ್ರಾಚುಲೇಷನ್ ಹೇಳ್ಬಿಡೋಣ. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಕನ್ಫರ್ಮ್ ಆಗೋಯ್ತು. ಆಗಸ್ಟ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳಿಗೆ ಅವತ್ತು ದೊಡ್ಡ ಪಟಾಕಿ ಹಬ್ಬ. ಏನಂತೀರಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ನಾನೇ ವಿಲ್ಲನ್ ಅಂತ ನಾನೆಲ್ಲ ಹೇಳ್ತಾ ಇರೋದು. ವಿನಯ್ ಗೌಡ ಅವರು ಅಫಿಷಿಯಲ್ ಆಗಿ ನ್ಯೂಸ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ರಿವೀಲ್ ಮಾಡ್ಬಿಟ್ರು ನಾನೇ ಮೇನ್ ವಿಲ್ಲನ್ ಆಗಿದ್ದು ಅಂತ. ಈ ಹಿಂದೆ ಕೆಲವು ಕಚಡ ಇಡಿಯಟ್ಸ್ ಗಳು ವಿಜಯ್ ಸೇತುಪತಿ ಅವನು ಇವನು ಅನ್ಬಿಟ್ಟು ಎಲ್ಲ ರೂಮರ್ ಹಬ್ಬಿಸ್ಬಿಟ್ಟಿದ್ದು. ಅದನ್ನೆಲ್ಲ ನಾನು ಅಷ್ಟೊಂದು ತಲೆಗೂ ಹಾಕೊಂಡಿರ್ಲಿಲ್ಲ, ಯಾಕಂದ್ರೆ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋಣ ಅಂತ. ಈಗ ವಿನಯ್ ಗೌಡ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ನಾನಿದ್ದೆ ಅಂತ. ಜೊತೆಗೆ ಈ ಸಿನಿಮಾದಲ್ಲಿ ನಿಶ್ವಿಕಾ ನಾಯ್ಡು ಅವ್ರಿಗೂ ಕೂಡ ಆಕ್ಟ್ ಮಾಡ್ತಾ ಇದ್ರು. ಸ್ಪೆಷಲ್ ಆಗಿ ಐಟಮ್ ಸಾಂಗ್ ನ ಕೂಡ ಮಾಡ್ತಾ ಇದ್ರಂತೆ ನಿಶ್ವಿಕಾ ನಾಯ್ಡು ಅವರು. ಅದಲ್ದೇನೆ ರವಿಚಂದ್ರನ್ ಅವರು ಕೂಡ ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಆಗಿ ಡೆವಿಲ್ ಅಲ್ಲಿ ಕಾಣಿಸ್ಕೊತಾ ಇದ್ರಂತೆ. ಅಂದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗ್ತಾ ಇತ್ತು ಅಂತ ಈ ಕಾಸ್ಟಿಂಗ್ಸ್ ಗಳನ್ನ ನೋಡ್ತಾ ಇದ್ರೆ ಕನ್ಫರ್ಮ್ ಆಗುತ್ತೆ. ದುರ್ವಿಧಿ ಈ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಗಿದೆ, ಏನು ಮಾಡಕ್ಕಾಗಲ್ಲ. ಇನ್ನು ಅಫಿಷಿಯಲ್ ಆಗಿ ಈ ಮೂವಿ ಶಟ್ ಡೌನ್ ಆಗ್ಬಿಟ್ಟಿದೆ. ಇದು ಬರುತ್ತೆ ಅನ್ನೋದು ಕನ್ಸು, ಏನಾಗುತ್ತೆ ಅನ್ನೋದು ದರ್ಶನ್ ಅವರು ರಿಲೀಸ್ ಆಗ್ತಾರ ಅಥವಾ ಫಿಟ್ ಆಗ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿವರೆಗೂ ಕಾಯೋಣ. ಇನ್ನು ಧ್ರುವ ಸರ್ಜಾ ಅವ್ರದ್ದು KD ಸಿನಿಮಾದಲ್ಲಿ ನೂರಾ ಫಿತಾಯಿ ಅವರು ಸೂಪರ್ ಆಗಿರೋ ಒಂದು ಐಟಮ್ ಸಾಂಗ್ ಗೆ ಸ್ಟೆಪ್ ಆಗ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಕಾಸ್ಟಿಂಗ್ ಪೋಸ್ಟರ್ ಕೂಡ ಬಿಟ್ಬಿಟ್ಟಿದ್ದಾರೆ. ವಾವ್, ವೆರಿ ಹಾಟ್ ಆಗಿ ಕಾಣಿಸ್ಕೊತಾ ಇದಾರೆ. ಐಟಮ್ ಸಾಂಗ್ ನ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಈಗ ನೀವೇನ್ ನೋಡ್ತಾ ಇದ್ದೀರಾ, ಈ ಪೋಸ್ಟರ್ ರಿಚರ್ಡ್ ಆಂಟನಿಗೆ ರಕ್ಷಿತ್ ಶೆಟ್ಟಿ ಅವರು ನೀಟಾಗಿ ಬಾಡಿನ ಫಿಟ್ ಆಗಿ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಹಿಂದೆ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ A ಸೈಡ್ ಬಿಗೋಸ್ಕರ ಕ್ಯಾರೆಕ್ಟರ್ ಜೊತೆಗೆ ಬಾಡಿನೂ ಕೂಡ ಬೇರೆ ಶೇಪ್ ಅಲ್ಲಿ ಕೂರಿಸಬೇಕಾಗಿತ್ತು. ಸೈಡ್ A ನಲ್ಲಿ ಸಣ್ಣಕ್ಕಿದ್ರು, ಸೈಡ್ B ನಲ್ಲಿ ಸ್ವಲ್ಪ ತಿಂದು ದಪ್ಪ ಆಗ್ಬಿಟ್ಟಿದ್ರು. ಅಂದ್ರೆ ಸಿಚುವೇಶನ್ ತಕ್ಕನಾಗಿ ಬಾಡಿನೂ ಕೂಡ ಅವರು ಇಟ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ತಿಂದು ದಪ್ಪ ಆಗ್ಬಿಟ್ಟಿದ್ರು. ಈಗ ಸರಿಯಾಗಿ ವರ್ಕೌಟ್ ಮಾಡಿ ಲೈಟ್ ಆಗಿ ಪ್ಯಾಕ್ ಗಳನ್ನ ಕೂರಿಸಿದ್ದಾರೆ. ರಿಚರ್ಡ್ ಆಂಟನಿಗೆ ಇವರು ರೆಡಿ ಆಗಿದ್ದಾರೆ ಅಫಿಷಿಯಲ್ ಆಗಿ. ಇನ್ನು ಕಾಂತಾರ ಚಾಪ್ಟರ್ 2 ಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಅದೇ ರೀತಿ ಈ ಸಿನಿಮಾದಕ್ಕೂ ಕೂಡ ದೊಡ್ಡ ಲೆವೆಲ್ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಮೂವಿ ಟೀಮ್. ಆಗಸ್ಟ್ ತಿಂಗಳಲ್ಲೇ ಇದು ಕೂಡ ಆಗುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ಮೇಲೆ ಮಾಡ್ತೀನಿ, ರೆಡಿ ಆಗಿರಿ ನೀವು. ಇನ್ನು ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಆಗಸ್ಟ್ 9ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಫ್ಯಾನ್ಸ್ ಗಳು ನೀವು ರೊಚ್ಕೆದ್ ಕಾಯ್ತಾ ಇರಿ, ನಾನು ಕೂಡ ಕಾಯ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ. ಇನ್ನು ಪ್ರಕಾಶ್ ರಾಜ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಬಗೀರ ಟೀಮ್ ಕಡೆಯಿಂದ ಒಂದು ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಪ್ರಕಾಶ್ ರಾಜ್ ಅವರು ಬಗೀರ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ನ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಲಂಡನ್ ಅಲ್ಲಿ 200 ದಿನದ ಶೆಡ್ಯೂಲ್ ನ ಹಾಕೊಂಡು ಶೂಟಿಂಗ್ ನ ಮಾಡ್ತಾ ಇರೋದ್ರ ಬಗ್ಗೆ ನಿನಗೆ ಗೊತ್ತಿರೋ ವಿಷಯನೇ. ಇನ್ನು ಈ ಸಿನಿಮಾದಲ್ಲಿ ಹೊಸ ಒಂದು VFX ಕಂಪನಿ ಕೈ ಹಾಕಿದೆ ಅಂತ ಅಫಿಷಿಯಲ್ ನ್ಯೂಸ್ ಗೊತ್ತಾಗ್ತಾ ಇದೆ. DNEG ಅನ್ನೋ ಒಂದು ಹಾಲಿವುಡ್ ಕಂಪನಿ. ಈ ಕಂಪನಿ ಡ್ಯೂನ್ ಪಾರ್ಟ್ 2, ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ಈ ಸಿನಿಮಾಗಳಲ್ಲಿ ಈ ಕಂಪನಿ ವರ್ಕ್ ಮಾಡಿದೆ. ಆ ಸಿನಿಮಾದಲ್ಲಿ VFX ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಿದ್ರೆ ಅದೇ ಕಂಪನಿ ಇವಾಗ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ವರ್ಕ್ ಮಾಡ್ತಾ ಇದೆ ಅಂತ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ VFX ಇನ್ಯಾವ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತದೆ ಅಂತ ಜಸ್ಟ್ ಥಿಂಕ್ ಮಾಡಿ ನೋಡೋಣ. ಇನ್ನು ಉಪೇಂದ್ರ ಅವರ UI ಸಿನಿಮಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬಹುದಾದಂತ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಗಾಸಿಪ್ ಗಳು ಇವೆಲ್ಲ ಡೇಟ್ ಇನ್ನು ಲಾಕ್ ಆಗಿಲ್ಲ, ಆದ್ರೂ ಆಗ್ಬಹುದು. ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ, ಕಾಯ್ತಾ ಇರಿ. ಪ್ರಶಾಂತ್ ನೀಲ್ ಅವರು ಜೂನಿಯರ್ NTR ಅವ್ರಿಗೆ 31ನೇ ಸಿನಿಮಾ ಮಾಡ್ತಾ ಇರೋದ್ರ ಬಗ್ಗೆ ನಿಂಗೆಲ್ಲ ಗೊತ್ತಿರೋ ವಿಷಯನೇ. ಈ ಟೀಮ್ ಕಡೆಯಿಂದ ವಿಷಯ ಏನಪ್ಪಾ ಬರ್ತಾ ಇದೆ ಅಂದ್ರೆ, ಈಗ ಈ ಸಿನಿಮಾದಲ್ಲಿ ಆಲಿಯಾ ಭಟ್ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ಸಣ್ಣ ಬಜ್ ಇದೆ. ಈ ಹಿಂದೆ ಆರಾಧನಾ ಅವ್ರು ಆಕ್ಟ್ ಮಾಡ್ತಾರೆ ಅಂತಾನು ಕೂಡ ದೊಡ್ಡ ಬಜ್ ಇತ್ತು. ಈಗ ಅವ್ರ ಜಾಗಕ್ಕೆ ಆಲಿಯಾ ಭಟ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಿನ್ನೂ ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ. ಆರಾಧನಾ ಅವ್ರು ಬರ್ತಾರೋ ಆಲಿಯಾ ಭಟ್ಟೆ ಬರ್ತಾರೋ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಫಿಷಿಯಲ್ ಕನ್ಫರ್ಮ್ ಆಗೋರು ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದಪ್ಪ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಾಣಾಯ ಸಖಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಜೊತೆ ಫೈಟ್ ಬೀಳ್ತಾ ಇದೆ. ಆಗಸ್ಟ್ 15ನೇ ತಾರೀಕಿಗೆ ಇದು ಕೂಡ ರಿಲೀಸ್ ಆಗ್ತಾ ಇದೆ. ನೋಡೋಣ ಯಾವ ಸಿನಿಮಾ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ಟು ಫ್ಯಾನ್ಸ್ ನ ಎಕ್ಸೈಟ್ ಮಾಡ್ತದೆ ಅಂತ. ಸೂರ್ಯ ಅವರ ಕಂಗುವ ಸಿನಿಮಾ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಕ್ಟೋಬರ್ 10ನೇ ತಾರೀಕು ಈ ಸಿನಿಮಾ ವರ್ಲ್ಡ್ ವೈಡ್ 16 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತದೆ, ಪ್ಲಸ್ ಕನ್ನಡದಲ್ಲೂ ಕೂಡ. ಕಲ್ಕಿ 2898 AD ಆದ್ಮೇಲೆ ಚಾಪ್ಟರ್ 2 ನ ಟೈಟಲ್ ಏನಾಗಿರಬಹುದು ಅಂತ ಫ್ಯಾನ್ಸ್ ಗಳೆಲ್ಲ ಎಕ್ಸೈಟ್ ಆಗ್ಬಿಟ್ಟು ಟೈಟಲ್ ಕೂಡ ರೂಮರ್ಸ್ ತರ ಗಾಸಿಪ್ ಆಗಿ ಎಲ್ಲಾ ಕಡೆ ರಿವೀಲ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಚಾಪ್ಟರ್ 2 ನಲ್ಲಿ ಟೈಟಲ್ ಯಾವ ರೀತಿ ಬರುತ್ತೆ ಅಂದ್ರೆ 3102 BC ಈ ಟೈಟಲ್ ನಲ್ಲಿ ಚಾಪ್ಟರ್ 2 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3102ನೇ ಇಸ್ವಿಗೆ ನೆಕ್ಸ್ಟ್ ಚಾಪ್ಟರ್ ಜಂಪ್ ಆಗುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಕಲ್ಕಿ ಎಂಟ್ರಿ ಕೊಟ್ಟು ಬೆಳೆದು ದೊಡ್ಡವನಾಗಿ ಒಂದು 20-30 ವರ್ಷ ಆಗಿರೋ ಅಂತ ಲೆವೆಲ್ ಬಂದು ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು.
ಇರೋದು. ಇನ್ನು ಈ ಟೈಟಲ್ ಒಳಗಡೆ ಇರೋಂತ ಈ ಇಸ್ವಿ ಏನಿದೆ ಇದ್ರ ಜೊತೆ ದೊಡ್ಡ ಕರ್ಮಕಾಂಡಗಳೇ ಸೃಷ್ಟಿ ಆಗ್ತಾ ಇದಾವೆ. ಹಾಲಿವುಡ್ ಅವರೆಲ್ಲ ಸೇರ್ಕೊಂಡು ಇದನ್ನ ಗಾಸಿಪ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದಾರೆ. ಇದನ್ನು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಮೂವಿ ಟೈಮ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋವರೆಗೂ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಪ್ರೊಡಕ್ಷನ್ ಕಡೆಯಿಂದ ಹೊಸ ಮೂವಿ ಅನೌನ್ಸ್ಮೆಂಟ್ ಆಯ್ತು, ರೂಪಾಂತರ ಅಂತ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸ್ಲಮ್ ಬಾಯ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಜಸ್ಟ್ ಅನೌನ್ಸ್ಮೆಂಟ್ ಆಗಿ ಹೊಸ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಈ ಸಿನಿಮಾ ಡಿಸಪಾಯಿಂಟ್ ಮಾಡ್ತಾ ಇದೆ ನನ್ನ ಕಾರಣ ಮುಂದೆ ಗೊತ್ತಾಗುತ್ತೆ ಅಫಿಷಿಯಲ್ ಆಗಿ ಎಲ್ಲ ಅನೌನ್ಸ್ಮೆಂಟ್ ಆದ್ಮೇಲೆ. ಇನ್ನ ರಾಜ್ ಬಿ ಶೆಟ್ಟಿ ಅವರು ಮಲಯಾಳಂನ ಟರ್ಬೋ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡಿದ್ಮೇಲೆ ಆ ಕಡೆಯಿಂದ ಇವ್ರಿಗೆ ಇನ್ವಿಟೇಷನ್ ಜಾಸ್ತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇವರೇನೆ ಇನ್ನೂ ಒಂದು ಸಿನಿಮಾದಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ತಮಿಳ್ ಸಿನಿಮಾ ಕೊಂಡಾಲ್ ಅನ್ನೋ ಒಂದು ಸಿನಿಮಾದ ಟೈಟಲ್ ಟೀಸರ್ ಈಗ ತಾನೇ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಈಗ ಇವರು ಮೈನ್ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.